ನಾನು ಹೇಳಿದ್ದಲ್ಲಿದ್ದು ನಾನು ಹುಟ್ಟಿದ್ದು ದೇವರ ಸೃಷ್ಟಿ ಅಂತ ಹೇಳಿದ್ದು ಅವರಲ್ಲ. ನಾನು ಬಯೋಲಾಜಿಕಲ್ ಜನ್ಮ ಪಡೆದವಲ್ಲ ಅಂತಂತ ಹೇಳಿದಾರಲ್ಲ. ಇದಕ್ಕೇನು ಹೇಳ್ತಾರ ಬಿಜೆಪಿ ಯಾರು ಮಾತಾಡ್ತಾ ಇಲ್ಲಲ್ಲ ಅದ್ರ ಬಗ್ಗೆ. ಗಾಡ್ ಏನಾರ ಶಾಪ ಕೊಡ್ತಾನಂತಲ್ಲ. ಬಿಜೆಪಿ ಸಿಟಿ ರವಿ ಅವರು ಮಾತಾಡವಲ್, ಜನಾರ್ದನ್ ರೆಡ್ಡಿ ಅವರಂತೂ ಮತ್ತೆ ಮಾತಾಡವಲ್ರು. ಎಲೆಕ್ಷನ್ ಮುಗಿತು ಅಲ್ಲ, ಇದು ಗಾಡ್, ಐ ಆಮ್ ಗಾಡ್, ಗಾಡ್ ಇಸ್ ಗೇಡ್. ಇದ್ರ ಬಗ್ಗೆ ಯಾರು ಬಿಜೆಪಿ ಅಶೋಕ್ ಮಾತಾಡವಲ್, ವಿಜೇಂದ್ರ ಮಾತಾಡವಲ್ರು. ಕೆಲವೊಂದಿಷ್ಟು ಸತ್ಯ ಜನರಿಗೆ ಹೇಳೋಣ. ಈಗೆಲ್ಲ ನಾವೆಲ್ಲ ಹುಟ್ಟಿದ್ದು ಯಾವ ಪ್ರಕ್ರಿಯೆಯಿಂದ? ಬಯೋಲಾಜಿಕಲ್ ಇದರಿಂದಲ್ಲ, ತಾಯಿ ಗರ್ಭದಿಂದ ನಾವೆಲ್ಲ ಹುಟ್ಟಿದ್ದೀವಿ. ದೇವ್ರು ಸೃಷ್ಟಿ ಮಾಡ್ಯಾನಂತ ನಾನು ಅನ್ನಕ್ಕಾಗತ್ತ, ನೀವು ಅನ್ನಕ್ಕಾಗತ್ತ, ಮಾಧ್ಯಮದವ್ರು ಅನ್ನಕ್ಕಾಗತ್ತ? ಏನ್ರಿ ಇನ್ನು ಎಲ್ಲಿದ್ದೀವಿ ನಾವು? ಇನ್ನ 5 ವರ್ಷ ಹೋದ್ರೆ ಹಿಂದೆ ಹೋಗ್ತೀವನ ಅಂತ ಅನ್ಸಕತ್ತೈತಿ ನನಗೆ. ಈ ದೇಶದ ಇನ್ನ 5 ವರ್ಷ ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ನಾವು ಹಿಂದೆ ಹೋಗ್ತೀವೇನೋ ಅನ್ಸುತ್ತ. ಅವಾಗೆಲ್ಲ ಆದಿಮಾನವ ವಿಚಾರ ನಾವು ಏನು ಇದನ್ನ ತಪ್ಪಲ ಸುತ್ತಿಗೆಂದ ಅಡ್ಡಾಡಂತ ಪರಿಸ್ಥಿತಿ ತರ್ತಾರೋ ಏನೋ ಗೊತ್ತಿಲ್ಲಪ್ಪ ನನಗೆ. ನಾನು ಹೇಳಿದ್ದಲ್ಲಿದ್ದು ನಾನು ಹುಟ್ಟಿದ್ದು ದೇವರ ಸೃಷ್ಟಿ ಅಂತ ಹೇಳಿದ್ದು ಅವರಲ್ಲ. ನಾನು ಬಯೋಲಾಜಿಕಲ್ ಜನ್ಮ ಪಡೆದವಲ್ಲ ಅಂತಂತ ಹೇಳಿದಾರಲ್ಲ. ಇದಕ್ಕೇನು ಹೇಳ್ತಾರ ಬಿಜೆಪಿ ಯಾರು ಮಾತಾಡ್ತಾ ಇಲ್ಲಲ್ಲ ಅದ್ರ ಬಗ್ಗೆ. ಗಾಡ್ ಏನಾರ ಶಾಪ ಕೊಡ್ತಾನಂತಲ್ಲ. ಬಿಜೆಪಿ ಸಿಟಿ ರವಿ ಅವರು ಮಾತಾಡವಲ್, ಜನಾರ್ದನ್ ರೆಡ್ಡಿ ಅವರಂತೂ ಮತ್ತೆ ಮಾತಾಡವಲ್ರು. ಎಲೆಕ್ಷನ್ ಮುಗಿತು ಅಲ್ಲ, ಇದು ಗಾಡ್, ಐ ಆಮ್ ಗಾಡ್, ಗಾಡ್ ಇಸ್ ಗೇಡ್. ಇದ್ರ ಬಗ್ಗೆ ಯಾರು ಬಿಜೆಪಿ ಅಶೋಕ್ ಮಾತಾಡವಲ್, ವಿಜೇಂದ್ರ ಮಾತಾಡವಲ್ರು.